ಫುಲ್ ಗುಡೀಸ್ ಮಾಡಿಬಿಟ್ರೆ ವೆಸ್ಟ್ ಇಂಡೀಸ್ನ ಇವತ್ತು ಇಂಡಿಯಾದವರು ಸುಮಾರು ಜನ ಹೇಳ್ತಾ ಇದ್ರಪ್ಪ, ಇಂಡಿಯಾದವರು ಈ ಸಲ ವಿನ್ ಆಗಲ್ಲ, ವೆಸ್ಟ್ ಇಂಡೀಸ್ ಇಲ್ಲಾಂದ್ರೆ ಸೌತ್ ಆಫ್ರಿಕಾ ಈ ಸಲ ಸೆಮಿಫೈನಲ್ಗೆ ಹೋಗುತ್ತೆ, ಇಲ್ಲ ಅಂದ್ರೆ ಕಪ್ ಹೊಡೆಯೋದು ಕೂಡ ಫೈನಲ್ ಕಪ್ ಹೊಡೆಯೋದು ಕೂಡ ಸೌತ್ ಆಫ್ರಿಕಾ ಅಂದ್ರೆ ವೆಸ್ಟ್ ಇಂಡೀಸ್ಗೆ ಚಾನ್ಸ್ ಕೊಡೋದೆ ಅಂತ ಎಲ್ಲೋದ್ರು ಅವರೆಲ್ಲ ಕಾಣ್ತಾನೆ ಇಲ್ವಲ್ಲ ಇವತ್ತು. ನೋಡಿದ್ರಲ್ಲ, ಅದಾದ್ಮೇಲೆ ಇನ್ನೊಂದು ಕಮೆಂಟ್ ಕೂಡ ಬಂದಿತ್ತು ನನ್ನ ವಿಡಿಯೋಗೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡು ಡಮ್ಮಿ ಟೀಮ್ ಅಂತ. ಗುರು ಒಂದು ಹೇಳ್ತೀನಿ, ಪಾಕಿಸ್ತಾನ ಡಮ್ಮಿ ಅಂತ ಹೇಳ್ಬಿಡು, ಇಂಡಿಯಾನ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಕ್ ಹೋಗ್ಬೇಡ. ಯಾವಾಗ ಸೋಲೋ ಮ್ಯಾಚ್ ಅಂತ ಬರುತ್ತೆ ಅವಾಗ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ಪ್ರೀವಿಯಸ್ ಒಂದು ಜಿಂಬಾಬ್ವೆ ಮತ್ತೆ ಇಂಡಿಯಾ ಮ್ಯಾಚ್ ಐತಲ್ಲ, ಅವಾಗಲೂ ಕೂಡ 72-76 ವಿನ್ ಕೂಡ ಆಗಿದ್ದು. ಇವತ್ತು ಕೂಡ ಅಷ್ಟೇ ಸುಮಾರು ಜನ ಹೋಪನ ಕಳ್ಕೊಂಡ್ಬಿಟ್ಟಿದ್ರು. ಇಲ್ಲ ಗುರು ಇವತ್ತು ವೆಸ್ಟ್ ಇಂಡೀಸ್ ಹೊಡೆಯುತ್ತೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದ್ರು. ಮತ್ತೆ ಫಸ್ಟ್ ಇನ್ನಿಂಗ್ಸ್ ಆಗಿದ್ದೆ ಹಾಗೆ ಸುಮಾರು ಒಂದು 2-3 ಕ್ಯಾಚನ್ನ ಕೂಡ ಡ್ರಾಪ್ ಮಾಡಿದ್ರು, ಮತ್ತೆ ರನ್ಔಟ್ ಅನ್ನ ಕೂಡ ಮಿಸ್ ಮಾಡಿದ್ರು. ಎಲ್ಲರೂ ಕೂಡ ಒಂದು ಬಾಯಿಗೆ ಬಂದ್ಬಿಡ್ತು, ಇದೇನಪ್ಪ ಇದು ಈ ತರ ಆಡ್ತಾ ಇದಾರಲ್ಲ, ಈಸಿ ಕ್ಯಾಚ್ಗಳನ್ನ ಬಿಡ್ತಿದ್ದಾರೆ. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಫಸ್ಟ್ನೇ ಓವರಲ್ಲ 2ನೇ ಓವರಲ್ಲಿ ಈ ಒಂದು ರೋಸ್ಟನ್ ಚೇಸಿಂದು ರನ್ಔಟ್ ಅನ್ನ ಕೂಡ ಮಿಸ್ ಮಾಡಿದ್ದು, ಅದಂತೂ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗ್ಬಿಡ್ತು. ಅವನಾದ್ಮೇಲೆ 20 ಬಾಲ್ಗೆ 40 ರನ್ ಎಷ್ಟು ಹೊಡೆದ್ನಲ್ಲ ಅವನು ರೋಸ್ಟನ್ ಚೇಸ್, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ಔಟನ್ನ ಕೂಡ ಮಾಡಬಾರಿತ್ತು. ಆದ್ರೂ ಕೂಡ ಅವ್ರ ಕಡೆ ಔಟ್ ಆದ್ರೂ ಕೂಡ ಸುಮಾರು 7ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ಸ್ಗಳು ಕೂಡ ಇರುವಂಥದ್ದು. ಸೊ ವೆಸ್ಟ್ ಇಂಡೀಸ್ ನಾವು ಅನ್ಕೊಂಡ್ರಂಗೆ ಅಷ್ಟು ಈಸಿ ಕೂಡ ಇಲ್ಲ. ಅದೇ ರೀತಿ ಒಳ್ಳೆ ಕಾಂಪಿಟೇಷನ್ ಕೂಡ ಕೊಟ್ಟಿದ್ದಾರೆ. 119 ಅಂದ್ರೆ ಕಡಿಮೆ ಸ್ಕೋರೇ ಅಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಟಾಸ್ ಆದ್ಮೇಲೆ ನಾನು ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಏನು ಹೇಳಿದೆ ಅಂದರೆ, ಈ ಪಿಚ್ಚು ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ಹಾಗಾಗಿ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಇಂಡಿಯಾ ಟಾಸನ್ನು ವಿನ್ ಆದರು, ಸೊ ಬ್ಯಾಟಿಂಗ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಅಂದ್ಕೊಂಡೆ. ಆದರೆ ಇಲ್ಲಿ ಇವ್ರ ಸ್ವಾಮಿಗಳು ಬೌಲಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ನಾನು ಅಂದ್ಕೊಂಡೆ ಐ ಥಿಂಕ್ ಇದೇನಾದ್ರು ಮಿಸ್ ಆಗ್ಬೋದಾ, ಇವರಿಗೆ ಟಾಸಲ್ಲಿ ಮಿಸ್ ಆಗುತ್ತಾ ಅಂತ, ನಾನು ಮೈನಸ್ ಆಗುತ್ತಾ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಕೂಡ ಇವ್ರು ಆಡ್ಸ್ಕೊಂಡಿದ್ದು ಅದೇ ರೀತಿ ಇತ್ತು. ಎಲ್ಲಿ ರನ್ಔಟನ್ನ ಮಿಸ್ ಮಾಡಿದ್ರು, ಅದಾದ್ಮೇಲೆ ಸಖತ್ತಾಗಿ ಓಡಿಸ್ಕೊಂಡ್ರು. ರೋಸ್ಟನ್ ಚೇಸ್ ಸರಿಯಾಗಿ ಕೊಟ್ಟ, ಅದಾದ್ಮೇಲೆ ಶಾಯಿ ಒಪ್ ಕೂಡ ಕೊಟ್ಟ, ಅದಾದ್ಮೇಲೆ ಯಾರು ಶ್ರೀಮಾನ್ ಹೆಟ್ಮಾರ್ ಅಂತೂ ಕೇಳಂಗಿಲ್ಲ. ಕೇವಲ 12 ಬಾಲಿಗೆ 27 ರನ್ನ ಕೊಟ್ಟಿರುವಂಥದ್ದು, 2 6 1 4ನ ಪೂರ್ತಿ ಚೆಚ್ಚಿದೀವಿ ಇವತ್ತಿನ ಮ್ಯಾಚಲ್ಲಿ. ಅವನೇನಾದ್ರು ಸ್ವಲ್ಪ ಸೆಟ್ ಆಗಿಬಿಟ್ಟಿದ್ದ ಪ್ಲೇಯರು ಅಂದರೆ ಶ್ರೀಮಾನ್ ಹೆಟ್ಮಾರ್. ಆಲ್ರೆಡಿ ಅವನು ಬಂದಾಗ್ಲಿಂದನೇ ಕೊಡೋಕೆ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದ ಅತ್ಲೆಗೆ. ಅವ್ನು ಗೊತ್ತಲ್ಲ ಯಾವ ಥರ ಆಡಿದ್ದ ಇದರಲ್ಲಿ ಲಾಸ್ಟ್ ಮ್ಯಾಚ್ ವೆಸ್ಟ್ ಇಂಡೀಸಲ್ಲಿ ಅಂತ, ಇವಾಗ 250 ರನ್ ಸ್ಕೋರ್ ಮಾಡಿದ್ರಲ್ಲ. ಸೊ ಆ ಥರ ಆಡೋ ಪ್ಲೇಯರ್ ಇವರೆಲ್ಲ. ವೆಸ್ಟ್ ಇಂಡೀಸ್ ಅವರು ನಿಜವಾಗ್ಲೂ ಅನ್ಪ್ರಿಡಿಕ್ಟೇಬಲ್. ಆಡಕ್ಕೆ ನಿಂತು ಅಂದರೆ ಹುಚ್ಚನೇ ಹೊಡೆದ್ಬಿಡ್ತಾರೆ. ಔಟ್ ಆದ್ರು ಅಂದರೆ ಏನೊಂದು 20-25 ಔಟ್ ಆಗ್ತಾರೆ. ಇಲ್ಲಾಂದರೆ ಒಂದು ಸಲ 30 ಮೇಲೆ ಅವ್ರು ರನ್ ಕ್ರಾಸ್ ಆಯಿತು ಅಂದರೆ ತಗೊಳ್ಳಿ ಯಾವ ಥರ ಗೇಮ್ ಪ್ಲೇ ಆಡ್ತಾರೆ ಅಂತ ಅವರಿಗೆ ಗೊತ್ತಾಗಲ್ಲ. ಆ ಥರ ಚೆಚ್ಚಿ ಬಿಸಾಕ್ಬಿಡ್ತಾರೆ. ಮಾತ್ರ IPL ಅಲ್ಲಿ ಕೂಡ ಅದೇ ರೀತಿ ಆಡ್ತಾರೆ. ಅವ್ರಿಗೆ ಅದೇ ಹೇಳಿದ್ನಲ್ಲ, ಸೀರೀಸಿಂದು ಭೇದ ಭಾವನೆ ಇಲ್ಲ. ಅವ್ರಿಗೆ T20 ವರ್ಲ್ಡ್ ಕಪ್ ಆದರೂ ಕೂಡ ಅದೇ ರೀತಿ ಹೊಡಿತಾರೆ, IPL ಆದರೂ ಕೂಡ ಅದೇ ರೀತಿ ಹೊಡಿತಾರೆ. ಒಟ್ರಾಸಿ ಹೊಡಿತಾ ಇರಬೇಕು, ಚೆಚ್ಚುತ್ತಾ ಇರಬೇಕು. ಆ ಲೆವೆಲಲ್ಲಿ ಗೇಮ್ ಪ್ಲೇನ ಆಡಿರೋದು ವೆಸ್ಟ್ ಇಂಡೀಸ್ ಕೂಡ ಅಷ್ಟೇ. ಸಾಲಿಡ್ ಪರ್ಫಾರ್ಮೆನ್ಸ್ ಮಾತ್ರ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ 2 ಕ್ಯಾಚನ್ನ ಕೂಡ ಡ್ರಾಪ್ ಮಾಡಿದ್ದು. ಯಾರ್ದು ರೋಸ್ಟನ್ ಚೇಸಿಂದು 4ನೇ ಓವರಲ್ಲಿ ಒಂದು ಕ್ಯಾಚ್ ಡ್ರಾಪ್ ಕೂಡ ಮಾಡಿದ್ರು, ಅದೊಂದು ಸ್ವಲ್ಪ ಕಾಸ್ಟ್ಲಿ ಕೂಡ ಆಯಿತು. ಅದಾದ್ಮೇಲೆ ರುದರ್ಫೋರ್ಡ್ ಇಲ್ಲಿ ಅಂತ ಏನೋ ಪರ್ಫಾರ್ಮೆನ್ಸ್ ಇವತ್ತು ಕಾಣಕ್ಕೆ ಸಿಗಲಿಲ್ಲ. ಲಾಸ್ಟಿಗೆ ತಗೊಳ್ಳಿಗರು ಯಾರಪ್ಪ ಅದು ರೋಮನ್ ಪಾವೆಲ್ಲೋ ಮತ್ತೆ ಜೇಸನ್ ಹೋಲ್ಡರ್. ಇವರಿಬ್ರು ಲಾಸ್ಟ್ ಮ್ಯಾಚಸ್ ಅಲ್ಲಿ ಆಡಿದ್ರಲ್ಲ, ಇವರಿಬ್ರು ಏನ್ ಕಡೆನೂ ಆಡಿದ್ದು ಅನ್ಸುತ್ತೆ, ಜೇಸನ್ ಹೋಲ್ಡರ್ ಮತ್ತೆ ಪಾವೆಲ್ಲೋ. ಅದೇ ರೀತಿ ಇವತ್ತು ಕೂಡ ಇನ್ಸಿಡೆಂಟ್ ಆಗಿದ್ದು. ರೋಮನ್ ಪಾವೆಲ್ ಕೂಡ ಅಷ್ಟೇ ಕೇವಲ 19 ಬಾಲ್ಗೆ 34 ರನ್ ಹೊಡೆದಿರುವಂಥದ್ದು. 3 4 2 6 ಕೂರಿಸಿ ಚೆಚ್ಚಿ ಬಿಸಾಕಿದಾನೆ. ಕೇವಲ 19 ಬಾಲಲ್ಲಿ ಹೊಡೆದಿರೋದು. ಅದಾದ್ಮೇಲೆ ಜೇಸನ್ ಹೋಲ್ಡರ್ ಕೂಡ ಅಷ್ಟೇ ಅದೇ ರೀತಿಗೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ಟಿದೆ. ನಾನು ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಜೇಸನ್ ಹೋಲ್ಡರ್ದು ಈ ಪಿಚ್ಚಲ್ಲಿ ಒಳ್ಳೆ ಸ್ಟಾಟ್ಸ್ ಕೂಡ ಇದೆ, ಬೌಲಿಂಗಲ್ಲೂ ಕೂಡ ಒಳ್ಳೆ ಸ್ಟಾಟ್ಸ್ ಕೂಡ ಇದೆ, ಅದಾದ್ಮೇಲೆ ಬ್ಯಾಟಿಂಗಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಸಖತ್ತಾಗಿ ಆಡೋ ಒಬ್ಬ ಪ್ಲೇಯರ್ ಕೂಡ ಆಗಿದ್ದಾರೆ ಅಂತ ನೋಡ್ಬೋದು. ಇಬ್ರು ಕೂಡ ಅದೇ ರೀತಿಯಾಗಿ ರನ್ನ ಕೂಡ ಹೊಡೆದಿರುವಂಥದ್ದು. ಕೇವಲ 22 ಬಾಲಿಗೆ 37 ರನ್ನ ಕೂರಿಸಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ 195 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 4 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡು. ಜಸ್ಪ್ರೀತ್ ಬುಮ್ರಾ ಇವತ್ತು 2 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ನಾನು ಹೇಳಿದ್ದೆ ನಿಮಗೆ, ಇದರ ಸ್ವಲ್ಪ ಪೇಸರ್ಸ್ಗೆ ಪಿಚ್ಚು ಇರೋದ್ರಿಂದ ಸ್ಟಾರ್ಟಿಂಗ್ ವಿಕೆಟ್ಗಳು ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ಅದೇ ರೀತಿ ಈಗಾಯ್ತು. ನೋಡ್ಬೋದು ಇಲ್ಲಿ ಚೇಸಿಂದು ಕೂಡ ಬುಮ್ರಾನೇ ಎತ್ತಿರೋದು, ಅದಾದ್ಮೇಲೆ ಹೆಟ್ಮೇರಿಂದು ಕೂಡ ಇಲ್ಲಿ ಬುಮ್ರಾನೇ ಎತ್ತಿ ಟೀಮ್ ಇಂಡಿಯಾನ ಸ್ವಲ್ಪ ಸೇವ್ ಮಾಡಿದ್ದಾರೆ. ಅದಾದ್ಮೇಲೆ ತಗೊಳ್ಳಿ, ನಮ್ಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಾಯಿಗೆ ಬಂದಿದ್ ಗುರು ಯಾವಾಗ ಅಂದ್ರೆ ಅಭಿಷೇಕ್ ಶರ್ಮಾ ವಿಕೆಟ್ ಹೋಯ್ತಲ್ಲ, ನನಗೆ ಏನ್ ಅನ್ಸ್ಬಿಡ್ತು ಅಂದ್ರೆ, ಈ ಕಡೆ ಸಂಜು ಸ್ಯಾಮ್ಸನ್ ಕೂಡ ಫಾರ್ಮ್ ಅಲ್ಲಿ ಇಲ್ಲ, ಅಭಿಷೇಕ್ ಶರ್ಮಾ ಹಿಂಗ್ ಮಾಡಿದ್ರು ಅಂದ್ರೆ ಇನ್ ಯಾರು ಗುರು ಆಡೋರು? ಏನ್ ಕತೆ ಇದು, ಏನ್ ಆಗ್ತಿದೆ ಅನ್ನೋ ಗೊತ್ತಾ. ಕೇವಲ 10 ರನ್ನಿಗೆ ಔಟ್ ಆಗಿದ್ದು. ಇವತ್ತು ಸಂಜು ಸ್ಯಾಮ್ಸನ್ ಪರ್ಫಾರ್ಮ್ ಮಾತ್ರ ಬೇರೆ ಲೆವೆಲ್ ಅನ್ಕೊಳ್ಳಿ. ಮಾತ್ರ ಕೇವಲ 50 ಬಾಲ್ಗೆ 97 ರನ್ನ ಚೆಚ್ಚಿ ಬಿಸಾಕಿರುವಂಥದ್ದು. ಈ ತರ ಪರ್ಫಾರ್ಮೆನ್ಸ್ ಇಷ್ಟು ದಿನ ಎಲ್ಲಿ ಇಟ್ಟಿದ್ದೆ ಗುರುವೇರೇನು ಸಂಜು ಸ್ಯಾಮ್ಸನ್? ಮಾತೆ ಇಲ್ಲ ಮಾತ್ರ ಆ ತರ ಸಿಚುವೇಶನ್ ತಂದಿಟ್ಬಿಟ್ಟಿದ್ದು ಸಂಜು ಸ್ಯಾಮ್ಸನ್. ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಕೇವಲ 50 ಬಾಲ್ಗೆ 97 ರನ್ನ ಹೊಡೆದಿರುವಂಥದ್ದು. ಎಷ್ಟು 12 4 4 6 ಟೋಟಲ್ ಆಗಿ 194 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನು ಆಡಿರುವಂಥದ್ದು. ಇವತ್ತು ಆಪತ್ ಬಾಂಧವ
ಸಂಜು ಸ್ಯಾಮ್ಸನ್ ಇವತ್ತು. ನಮಗೆ ಈಗ ಏನು ಅನಿಸ್ತದೆ ಅಂದ್ರೆ ಇಷ್ಟು ಮ್ಯಾಚ್ ಆಡ್ಲಿ ಅಂದ್ರೂ ಕೂಡ ಪರವಾಗಿಲ್ಲ ಗುರು, ಈ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ನ ವಿನ್ ಮಾಡಿಸ್ಕೊಟ್ಟಲ್ಲ, ಅದಕ್ಕೆ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ನಿಂಗೆ ಸಂಜು ಸ್ಯಾಮ್ಸನ್ಗೆ. ಅದಾದ್ಮೇಲೆ ಇನ್ನು ನೋಡಿ ಇಲ್ಲಿ ಯಾರು ಅಂತ ಪರ್ಫಾರ್ಮೇ ಮಾಡಲಿಲ್ಲ. ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಮಾತಾಡ್ಕೊಂಡ್ ಬಂದಿರೋ ಅನ್ಸುತ್ತೆ. ನಾನು ಹತ್ರ ನೋಡಿತೀನಿ, ನೀನು ಹತ್ರ ನೋಡಿ, ಬೇಗ ಬಂದ್ಬಿಡೋಣ ಪೆವಿಲಿಯನ್ಗೆ, ಬಂದು ಕೋಲ್ಡ್ ಡ್ರಿಂಕ್ಸ್ ಕುಟ್ಕೊಂಡು ಕುತ್ಕೊಂಡ್ಬಿಡೋಣ ಆರಾಮಾಗಿ ಅಂತ ಮಾತಾಡಿದ್ರು ಅನ್ಸುತ್ತೆ. ಹಾಗಾಗಿ ಇಬ್ರು ಕೂಡ ಅಷ್ಟೇ ಹತ್ತತ್ರನ ಹೊಡೆದ್ಬಿಟ್ಟು ವಾಪಸ್ಸು ಪೆವಿಲಿಯನ್ಗೆ ಬಂದ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಇವತ್ತು ಫ್ಲಾಪ್ ಆಗಿರುವಂತದ್ದು. ಕೇವಲ 16 ಬಾಲಿಗೆ 18 ರನ್ ಕೂಡ ಹೊಡೆದಿದ್ದಾರೆ, 1 4 1 6. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರೆ 15 ಬಾಲಿಗೆ 27 ರನ್ ಹೊಡೆದಿರುವಂತದ್ದು. ಲಾಸ್ಟ್ ಫಾರ್ಮ್ ಇತ್ತಲ್ಲ ಅದೇ ಫಾರ್ಮ್ ಅನ್ನ ಈ ಒಂದು ಮ್ಯಾಚ್ ಕೂಡ ಎತ್ತಾಕೊಂಡ್ಬಂದ್ಬಿಟ್ಟಿದ್ದಾರೆ. 4 4 1 6 ಅನ್ನ ಕೂರಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಅದಾದ್ಮೇಲೆ ಇವತ್ತು ಅದೇನೋ ಗೊತ್ತಿಲ್ಲ, ವೆಸ್ಟ್ ಇಂಡೀಸ್ ಕೂಡ ಅಷ್ಟೇ ಕೆಲವೊಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ಯಾರ್ದು ಹಾರ್ದಿಕ್ ಪಾಂಡ್ಯ ಒಂದು ಕ್ಯಾಚ್ ಅನ್ನ ಕೂಡ ಬಿಟ್ರು. ಅದಾದ್ಮೇಲೆ ಲಾಸ್ಟ್ಗೆ ಜೇಸನ್ ಹೋಲ್ಡರ್ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಕೂಡ ಹಿಡಿದಿದ್ದು. ಇವತ್ತು ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಕೂಡ ಅಷ್ಟೇ 14 ಬಾಲಿಗೆ 17 ರನ್ ಕೂಡ ಹೊರಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ಗೆ ಹಾರ್ದಿಕ್ ಪಾಂಡ್ಯ ವಿಕೆಟ್ ಬೀಳ್ತದಂಗೆ ಶಿವಮ್ ಡುಬೆ ಅಂದ್ರು, ಇನ್ನೇನು ಗೊತ್ತಿಲ್ಲ ಫಿನಿಶರ್ ಅಲ್ಲಿ ಯಾವ ತರ ಪ್ಲೇ ಮಾಡ್ತಾರೆ ಅಂತ ಬರ್ತಾ ಇದ್ದಂಗೆ 2 4 ಬ್ಯಾಕ್ ಟು ಬ್ಯಾಕ್ 4 ಇಲ್ಲಿ 8 ರನ್. ಅದಾದ್ಮೇಲೆ ಲಾಸ್ಟ್ಗೆ ಸಂಜು ಸ್ಯಾಮ್ಸನ್ ಮತ್ತೆ ಶಿವಮ್ ದುಬೆ ಮ್ಯಾಚ್ ಅನ್ನ ಎಂಡ್ ಕೂಡ ಮಾಡಿದ್ರು. ನಿಜವಾಗ್ಲೂ ನನಗೆ ಏನಿಲ್ಲಿ ಬೇಜಾರಾಯ್ತು ಅಂದ್ರೆ ಜಸ್ಟ್ 3 ರನ್ ಬೇಕಿತ್ತು ಸೆಂಚುರಿ ಹೊಡೆದ್ ಬಿಟ್ಟಿದ್ರು ಅಂದ್ರೆ ಅವರು ಕೂಡ ನೆಮ್ಮದಿಯಾಗಿರೋ, ನಾವು ಕೂಡ ಆರಾಮಾಗಿ ನೆಮ್ಮದಿಯಾಗಿ ಇವತ್ತು ನಿದ್ದೆ ಕೂಡ ಮಾಡ್ತಾ ಇದ್ವಿ. ಆದ್ರೆ ಏನ್ ಮಾಡ್ತಿರಪ್ಪ, ಇಷ್ಟು ಮ್ಯಾಚ್ ಅನ್ನ ಆಡದೆ ಈ ಮ್ಯಾಚ್ ಅಲ್ಲಿ ಹುಚ್ಚುನಾಗಿ ಹೊಡೆದಂಗೆ ವೆಸ್ಟ್ ಇಂಡೀಸ್ ಅವ್ರಿಗೆ ಹೊಡೆದಿದ್ದಾರೆ ಅಂದ್ರೆ ಮೆಚ್ಚಲೇಬೇಕು. ಇದನ್ನ ಸಾಮಾನ್ಯ ಮಾತಂತೂ ಅಲ್ಲ, ಒಂಥರ ಕಷ್ಟ ಕಾಲದಲ್ಲಿ ಆದವನೇ ಆಪತ್ ಬಂದವ ಅಂತಾರಲ್ಲ ಆ ಥರ ಇವತ್ತು ಸಂಜು ಸ್ಯಾಮ್ಸನ್ ಆಡ್ಕೊಟ್ಟಿರುವಂಥದ್ದು. ಅದಾದ್ಮೇಲೆ ಪಾಪ ಲಾಸ್ಟಿಗೆ ಒಂದ್ ಕಡೆ ವೆಸ್ಟ್ ಇಂಡೀಸ್ ಅವರ ಮುಖ ಕೂಡ ನೋಡೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರು ಕೂಡ ಆಗ್ಬಿಟ್ಟಿದ್ರು. ಏನು ಮಾಡ್ತಿರೋರು, ಆ ಗೇಮ್ ಅಂದಮೇಲೆ ಒಬ್ಬ ಗೆಲ್ಲಬೇಕು ಒಬ್ಬ ಸೋಲ್ಬೇಕು, ಇವತ್ತು ಅದೇ ರೀತಿಯಾಗಿ ಕೂಡ ಆಗಿದ್ದು. ಸುಮಾರು ಜನ ಅನ್ಕೊಂಡಿದ್ರು ವೆಸ್ಟ್ ಇಂಡೀಸ್ ಅವರು ಹೊಡಿತಾರೆ, ಇಂಡಿಯಾದವರು ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು ಒಂದ್ ಕಡೆ. ಏನಕ್ಕೆ ಅಂದ್ರೆ ಅವ್ರದ್ದು ರೀಸೆಂಟ್ ಆದ ಕೆಲವೊಂದು ಫಾರ್ಮ್ ಆ ರೀತಿಯಾಗಿ ಇತ್ತು ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸು. ಬಟ್ ಏನು ಮಾಡ್ತೀರಾ, ಯಾವುದೋ ಒಂದು ಮ್ಯಾಚನ್ನು ನೋಡಿ ವೆಸ್ಟ್ ಇಂಡೀಸ್ ಅವ್ರನ್ನ ನಾವಿಲ್ಲಿ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಒಂದು ಮ್ಯಾಚಲ್ಲಿ 256 ಟಾರ್ಗೆಟನ್ನು ಕೊಟ್ಟರು, ಆದರೆ ಇವತ್ತು ಕೂಡ ಅಷ್ಟೇ ಅಂಥ ಪರ್ಫಾರ್ಮೆನ್ಸನ್ನು ಕೂಡ ತೋರಿಸಿದ್ರು. ಆದರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಕೂಡ ಅದೇ ರೀತಿ ರಚ್ಚಿಗೆ ಎದ್ಬಿಟ್ಟಿದ್ರು. ಸಂಜು ಸ್ಯಾಮ್ಸನ್ ಅಂತ ಇವತ್ತು ಫುಲ್ಲು ರುದ್ರವತಾರ ತಾಳ್ಬಿಟ್ಟಿದ್ರು. ಬಿಡಿ, ಸಖತ್ತಾದ ಮ್ಯಾಚ್ ಇವತ್ತಿನ ಸಂಡೇ ನಮಗೆ ನೋಡೋಕ್ಕೆ ಸಿಕ್ಕಿರುವಂಥದ್ದು. ಫೈನಲ್ ಆಗಿ ಈಗ ನಮ್ಮ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೂಡ ಆಗಿದೆ. ಇನ್ನು 2 ಮ್ಯಾಚು, ಸೆಮಿಫೈನಲ್ಲು, ಅದಾದಮೇಲೆ ಕಪ್ಪು ಎತ್ಕೊಂಡು ವಾಪಸ್ ಬರೋದೆ. ಸೊ ಏನು ಅನಿಸುತ್ತೆ ನಿಮಗೆ, ಈ ಸಲ ಕಪ್ಪು ನಮ್ಮ ಇಂಡಿಯಾದವರೇ ಹೊಡಿತಾರೆ T20 ವರ್ಲ್ಡ್ ಕಪ್ಪನ್ನು? ಏನು ಅನ್ಸುತ್ತೆ ಅಂತ ಕಾಮೆಂಟಿಗಾಗಿ ಕಮೆಂಟ್ ಫುಲ್ ಖಾಲಿ ಬಿಟ್ಬಿಟ್ಟಿದ್ದೀನಿ. ನಿಮಗೆ ತುಂಬಿಸ್ಬಿಡಿ, ನಿಮಗೆ ಮೈಂಡಲ್ಲಿ ಏನೇನು ಥಾಟ್ಸ್ ಬರ್ತಿದೆ, ನಿಮ್ಗೆ ಏನಾದರೂ ಅಮೇಝಿಂಗ್ ಮೊಮೆಂಟ್ಸ್ ಏನೇನು ಅಂತ ಇವತ್ತಿನ ಮ್ಯಾಚಲ್ಲಿ ಹಾಕ್ಬಿಡಿ ಕಮೆಂಟಲ್ಲಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.